ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಮಂಗಳೂರ್ದು ಬ್ರೇಕ್ಫಾಸ್ಟು ನೀರು ದೋಸೆ. ವೆರಿ ಈಸಿ ಮಾಡಲಿಕ್ಕೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದವರು ದಯವಿಟ್ಟು ಮಾಡ್ಕೊಳ್ಳಿ. ಜೊತೆಗೆ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ. ನೋಡಿ, ನೀರು ದೋಸೆ ಮಾಡೋದು ಅಂತ ಹೇಗೆ ಹೇಳ್ಕೊಡ್ತೀವಿ. ತುಂಬ ಫೇಮಸ್ಸು ಮಂಗಳೂರಿನಲ್ಲಿ. ಅಕ್ಕಿನ ಒಂದು ಗ್ಲಾಸ್ ಅಕ್ಕಿನ ನೆನೆಸಿದ್ದೀನಿ. ಅದೊಂದು 4 hours ನೆಂದಿದೆ. ಅದನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನು ಜೀರಿಗೆ ಮತ್ತು 1 ಹಿಡಿ ಕಾಯಿ ತುರಿ, ತೆಂಗಿನಕಾಯಿ ತುರಿ 1 ಹಿಡಿ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಂಟ್ ಥರ ಇರಬೇಕು, ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ನೈಸಾಗಿ ಗ್ರೈಂಡ್ ಆಗಿರ್ಬೇಕು. ಹಿಂಗಿರಬೇಕು, ಪೇಂಟ್ ಥರ ಇರಬೇಕು. ನೀರು ಜಾಸ್ತಿ ಹಾಕ್ಬಾರ್ದು, ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ನೈಸಾಗಿ. ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಾದ್ಮೇಲೆ ನಾವು ಮಿಕ್ಸಿ ಜಾರ್ ಇದೆಯಲ್ಲ ಅದನ್ನು ತೊಳೆದ್ಬಿಟ್ಟು ನೀರು ಹಾಕಬೇಕು. ಈಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಬೋದು, ಆದರೆ ಮಿಕ್ಸಿಲಿ ಗ್ರೈಂಡ್ ಆಗುವಾಗ ಜಾಸ್ತಿ ನೀರು ಹಾಕಬಾರ್ದು. ನೋಡಿ ಎಷ್ಟು ತೆಳ್ಳಗಿದೆ ನೋಡಿ, ಇಲ್ಲಿವರೆಗೂ ಈ ಲೆವೆಲ್ವರೆಗೂ ನೀರು ಹಾಕಬೇಕು. ನೋಡಿ, ಸ್ಪೂನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಈ ಲೆವೆಲ್ವರೆಗೂ ನೀರನ್ನ ಹಾಕಬೇಕು. ಉಪ್ಪು ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಈಗ ನಮಗೆ ತವ ಇಡೋಣ. ತವ ಚೆನ್ನಾಗಿ ಬಿಸಿ ಆಗಲಿ. ಅದು ಬಿಸಿಯಾಗಿ ಬರುವಾಗ ಇದು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ತವ ಚೆನ್ನಾಗಿ ಬಿಸಿ ಇರಬೇಕು, ಆಯಿತಾ? ಈಗ ಸುತ್ತ ಹಿಂಗೆ ಹಾಕ್ಕೊಂಡು ಬರಬೇಕು. ನೀರು ಚೆಲ್ತೀವಲ್ಲ ಹಂಗೆ ಚೆಲ್ಕೊಂಡು ಬರಬೇಕು. ಅದ್ರದ್ದು ಸಣ್ಣ ಸಣ್ಣ ಹೋಲ್ಗಳು ನೋಡಿ, ದೋಸೆಗೆ ಹೆಂಗೆ ಬರುತ್ತೆ ಹಂಗೆ ಬರಬೇಕು. ಬಂದ ಮೇಲೆ ಓಪನ್ ಆಗಿರಲಿ, ಏನು ಕ್ಲೋಸ್ ಮಾಡಿ ಏನು ಇಡೋದು ಬೇಡ. ಸ್ವಲ್ಪ ಮೇಲೆ ಒಂಚೂರು ತುಪ್ಪ ಹಾಕಿ ಟೇಸ್ಟಿಗೆ ಅದು ಅಷ್ಟೇ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನೋಡಿ, ಅದನ್ನು ಹಾಗೇ ಬಿಡಿ, ಏನು ಮುಟ್ಲಿಕ್ಕೆ ಹೋಗಬೇಡಿ. ತಾನೇ ಅದು ಎದ್ದೇಳುತ್ತೆ. ನಾವು ಸುಮ್ಮನೆ ತೆಗಿಲಿಕ್ಕೆ ಹೋದರೆ ಹಿಂಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನೀರು ದೋಸೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ. ಇದಕ್ಕೊಂದು ಸೂಪರಾಗಿ ಒಂದು ಚಟ್ನಿ ಹೇಳ್ಕೊಡ್ತೀನಿ. ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾವುದ್ರ ಕಾಂಬಿನೇಷನಲ್ಲೂ ತಿನ್ಬೋದು ಇದನ್ನು. ವೆಜ್ ನಾನ್ ವೆಜ್ 2 ಕಾಂಬಿನೇಷನಲ್ಲೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಈ ಥರ ದೋಸೆ ಜೊತೆಗೆ ಒಂದು ಟೊಮೆಟೊ ಚಟ್ನಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು, ನಮಗೆ ಚೆನ್ನಾಗಿರುತ್ತೆ, ಡ್ರೈ ಏನೂ ಆಗೋಲ್ಲ. ಈಗ ಒಂದು ಬಾಣಲಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕಡಲೆಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಿ ಬರುವಾಗ ನೋಡಿ, ಹಿಂಗೆ ಫ್ರೈ ಆಗಿ ಬರುತ್ತೆ ನೋಡಿ. ಆ ಟೈಮಲ್ಲಿ ಚೆನ್ನಾಗಿ ಅನಿಸುತ್ತೆ. ಇದು ಬೇರೆ ಒಂದು ಟೇಸ್ಟ್ ಅನಿಸುತ್ತೆ. ಹೇಗೆ ಅಂತಂದರೆ ಒಂಥರ ಆ ಕಡೆ ಟೊಮೆಟೊ ಗೊಜ್ಜು ಅಲ್ಲ, ಸಾರು ಅಲ್ಲ, ಆ ಥರ ಇರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಮೀನ್ಸ್ ಒಂದು 7-8 ತೊಳೆ ಹಾಕ್ತಾಯಿದ್ದೀನಿ ಅಷ್ಟೇ ಬೆಳ್ಳುಳ್ಳಿನ. ಅದಾದಮೇಲೆ ಒಣಮೆಣ್ಸಿನ್ಕಾಯಿ 4 ಹಾಕಿದ್ದೀನಿ. ಖಾರಕ್ಕೆ ಬೇಕಾದರೆ ಇನ್ನೊಂಚೂರು ಹಾಕ್ಕೊಳ್ಬೋದು. ಬೇಡ, ಲೈಟ್ ಖಾರ ಇದ್ರೇ ಚೆಂದ. ಇದು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಆಯಿತಾ? ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ಈಗ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆಯೇ 2 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಅದಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ನೋಡಿ, ಬಾಡಲಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಟ್ಬಿಡಿ, ಆಯಿತಾ? ಚೆನ್ನಾಗಿ ಇದು ಬಾಡಲಿ. ಹಿಂಗೆ ಬಾಡಿ ಬರುವಾಗ ನೋಡಿ, ಅದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಚೆನ್ನಾಗಿ ಬಾಡಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಒಂಚೂರು ಹುಣಸೆ ರಸನೂ ಹಾಕಿ ಒಂಚೂರು ಉಪ್ಪು ಕೂಡ ಹಾಕ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳಿ ನೈಸಾಗಿ. ಮತ್ತು ಅದೇ ಬಾಣಲಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ ಸಿಡಿಲಿಕ್ಕೆ ಮಾತ್ರ ಹಾಕ್ಕೊಳ್ಳಿ ಎಣ್ಣೆನ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನೋಡಿ, ಸಾಸಿವೆ ಸಿಡಿತಾ ಇದೆ. ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಚಟ್ನಿ ಮಾಡಿದ್ವಲ್ಲ ಆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳಿ. ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಮಧ್ಯಾಹ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ. ಇದೆಲ್ಲ ನೀವು ಒಂದು ಸಲ ಟ್ರೈ ಮಾಡಿ. ಎಲ್ಲ ತಿಂಡಿಗಳು ಒಂದು ರುಚಿ ಇರುತ್ತೆ ಅದರದ್ದೇ. ಅದು ತಿನ್ನೋಕ್ಕೂ ಒಂದು ಖುಷಿ ಅನಿಸುತ್ತೆ. ನೋಡಿ, ಚಟ್ನಿದು ಈ ಥರ ನೈಸಾಗಿ ಒಂಥರ ಬಟರ್ ಇರುತ್ತಲ್ಲ ಆ ಟೈಪ್, ಆ ಥರ ಟೇಸ್ಟ್ ಅನಿಸುತ್ತೆ. ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಮಾಡಿ ನೋಡಿ. ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದು. ಮಾಡಿಬಿಟ್ಟು ನೀವು ನನಗೆ ಹೇಳಬೇಕು ಹೇಗೆ ಬಂತು ನೀರು ದೋಸೆ ಅಂತೇಳಿ ಅಂತ. ಎಲ್ಲವನ್ನು ನಾನು ಮಾಡೋವಂಥ ಅಡುಗೆಗಳನ್ನ ಟ್ರೈ ಮಾಡಿ, ಖಂಡಿತ ಚೆನ್ನಾಗಾಗುತ್ತೆ. ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗೋದಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.